ಹೌದು, ವಿಚಾರಣೆ ಇತ್ತು. ಏನು ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ವಿಚಾರಣೆ ಪೊಲೀಸರು ಇದ್ದಾರೆ, ಮಾಡ್ತಾರೆ. ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ. ಯಾರು ಇದನ್ನು ಮಾಡಿದಾರೋ, ಯಾರು ಹಿಂದೆ ಇದ್ದಾರೋ ಅವ್ರನ್ನ ಹಿಡಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಇಷ್ಟೇ ನಮ್ಮ ವಿನಂತಿ. ಅದು ಅವ್ರನ್ನೇ ಕೇಳಬೇಕು, ನಮಗೆ ಗೊತ್ತಿಲ್ಲ. ನಮ್ಮದು ಪಾತ್ರ ಇದರಲ್ಲಿ ಏನೂ ಇಲ್ಲ. ಯಾಕೆ ಕೇಳಿದೆ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನೇ ನೀವು ಕೇಳಬೇಕು, ನಮಗೆ ಗೊತ್ತಿಲ್ಲ. ಮನಸ್ತಾಪ ಏನೂ ಇಲ್ಲ. ನಮ್ಮದು ಕೋರ್ಟ್ ಕೇಸ್ ಮುಗ್ದಿದೆ, 6 ತಿಂಗಳಾಗಿದೆ. ಕಾಂಪ್ರಮೈಸ್ ಡೀಡಲ್ಲಿ ಸುಖಾಂತವಾಗಿ ಮುಗ್ದಿದೆ. ನಮ್ಮ ಪಾಡಿಗೆ ನಾವಿದ್ದೀವಿ. ಮತ್ತು ಇದರಿಂದ ಇನ್ನೇನಿದೆ ಉದ್ದೇಶ ನನಗೆ ಗೊತ್ತಿಲ್ಲ. ಯಾವುದೂ ಇಲ್ಲ. ಏನು ಕೊಟ್ಟಿದ್ದಾರೋ ಏನಾಗಿದೆಯೋ ಎಲ್ಲ ಸರಿ ಹೋಗಿದೆ ಅಷ್ಟೇ. ನನಗೆ ಉಲ್ಲೇಖ ಮಾಡಿದ್ದಾರೆ ಅಥವಾ ಬೆದರಿಕೆ ಕರೆಗಳನ್ನು ಹಾಕ್ತಾ ಇದ್ರು ಹಿಂದೆ? ಇಲ್ಲ, ಅದೆಲ್ಲ ಸುಳ್ಳಿದೆ. ಮತ್ತು ನೀವುಗಳು ಪ್ಲೀಸ್ ಒಂದು ರಿಕ್ವೆಸ್ಟ್, ಸತ್ಯ ಗೊತ್ತಿಲ್ಲದೆ ದಯವಿಟ್ಟು ಏನೇನೋ ಹಾಕ್ಬಿಡಿ. ಯಾಕೆ ಗೊತ್ತಾ, ಸಂಸಾರ, ಮಕ್ಕಳಿರ್ತಾರೆ, ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ತುಂಬ ಟೆನ್ಷನ್ ಆಗುತ್ತೆ. ನಾನು ಎಲ್ಲ ಹೊರಗಡೆ ಇದ್ದೆ ನನ್ನ ಮಗಳೊಟ್ಟಿಗೆ, ತುಂಬ ಟೆನ್ಷನ್, ಸ್ಟ್ರೆಸ್ ಆಗುತ್ತೆ. ಸತ್ಯ ತಿಳ್ಕೊಂಡು ಸ್ವಲ್ಪ ಸತ್ಯ ತಿಳ್ಕೊಂಡು ವಿಚಾರಣೆ ಮಾಡಿ ಹಾಕಿ, ಅಷ್ಟೇ ನಂದು ವಿನಂತಿ, ಇನ್ನೇನಿಲ್ಲ. ಓಕೆ, ಮಾಹಿತಿ ಅಲ್ಲ, ಪ್ರಮಾಣವಾಗಿ ನೋಡಿದ್ರು, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ವ. ಸ್ವಲ್ಪ ಮಾಹಿತಿ ಬರ್ಬೋದು, ಅದನ್ನು ಸ್ವಲ್ಪ ನೀವುಗಳು, ನಿಮಗೂ ಅಕ್ಕ ತಂಗಿರು, ತಾಯಿ ಎಲ್ಲ ಇದ್ದಾರಲ್ಲ, ಸ್ವಲ್ಪ ಯೋಚನೆ ಮಾಡಿ ಏನಪ್ಪ ಅಂತ ವಿಚಾರಣೆ ಮಾಡಿ ಸ್ವಲ್ಪ ನಿಧಾನವಾಗಿ ಹಾಕಿ, ಅಷ್ಟೇ ನಾನು ಕೇಳೋದು. ಏನಾಗಿದೆ ಅಂತಂದ್ರೆ ಯಾವ ಆಯಾಮದಲ್ಲಿ ಏನೇನು ಡೌಟ್ಗಳಿದೆ ಪೊಲೀಸರಿಗೆ ಅಂತ ಅನ್ನುವಂಥದ್ದು ಚಿತ್ರವಾಗಿದೆ. ಈಗ ಎಲ್ಲ ವಿಚಾರಣೆ ಆಗಿದೆ. ಅಲ್ಲ ಅಲ್ಲ, ನೀವು ಹಾಕುವಾಗ ನನಗೆ ಟೆನ್ಷನ್ ಆಗ್ತಿತ್ತು, ಅಬ್ಬಾ ಇದೇನಿದು ಅಂತ. ಹಾಗೆ ಸರಿ ಆಯಿತು. ಈಗ ವಿಚಾರಣೆ ಆಗಿದೆ, ಪೊಲೀಸರು ನ್ಯಾಯ ದೊರಕಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹುಡುಕ್ಲಿ ಯಾರಿದ್ದಾರೆ ಇದ್ರ ಹಿಂದೆ ಏನು ಅಂತ, ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ನಾವು ಅಕ್ಟೋಬರಲ್ಲಿ ನೋಡಿದ್ದು, ಸೈನ್ ಹಾಕಿದ್ವಲ್ಲ ಕೋರ್ಟಲ್ಲಿ, ಆಗ ನೋಡಿದ್ದು. ಮತ್ತೆ ನಾನು ಅವ್ರನ್ನ ನೋಡೇ ಇಲ್ಲ. ಇಲ್ಲ, ನಾನು ನೋಡೇ ಇಲ್ಲ. ಇಲ್ಲ, ಕಾಂಟ್ಯಾಕ್ಟ್ ಎಲ್ಲೂ ಏನೂ ಇಲ್ಲ. ನಮ್ಮಷ್ಟಕ್ಕೆ ನಾವಿದ್ದೀವಿ, ಅವರಷ್ಟಕ್ಕೆ ಖಂಡಿತ ಬರ್ತಾರೆ. ಖಂಡಿತ. ಥ್ಯಾಂಕ್ ಯು.